ಕೋಲು ಕೋಲಣ್ಣ ಕೋಲೆ ಕೋಲು ಕೋಲೆ ಅಂತ ಹೇಳ್ಕಂತ ಸೊಂಟ ಕುಣಿಸ್ತಾ ಇದ್ರೆ ಅದರಲ್ಲೂ ಆ ಕೋಲಾಟ ನೋಡುವ ಜನಗಳಲ್ಲಿ ಹೆಣ್ಣು ಮಕ್ಕಳಿದ್ರಂತೂ ಸಹ ಈ ಕೋಲಾಟದ ಕುಣಿಯುವ ಬೆಳಕು ಇನ್ನೂ ಜಾಸ್ತಿ ಆಗುತ್ತೆ. ಅದು ನಮ್ಮ ಕೋಲಾಟಕ್ಕಿರ್ತಕ್ಕಂತಹ ಶ್ರೇಷ್ಠತೆ. ಈ ಕೋಲಾಟದಲ್ಲಿ ಸುತ್ತಕೋಲು, ದಾಟ್ಕೋಲು, ತೋಲ್ಕೋಲು, ಬಿಟ್ಕೋಲು, ಒಂದೆಜ್ಜೆ, ಎರಡೆಜ್ಜೆ, ಎರಡಾಳೆ, ಮೂರ್ಗುತ್ತು, ಈಗ ಅನೇಕ ಪ್ರಕಾರಗಳಿದೆ. ಅವೆಲ್ಲವುಗಳ ಜೊತೆಯಲ್ಲಿ ಲಯಬದ್ಧವಾಗಿ ಗೀತೆಯನ್ನ ಆಡುತ್ತಾ ಆ ಕೋಲಾಟವನ್ನ ಆಗ್ತಾ ಇದ್ರೆ ನಮಗೂ ಒಂದ್ಸಾರಿ ಕುಡಿಬೇಕು ಅಂತ ಅನ್ಸುತ್ತೆ. ಅದು ಈ ಜಾನಪದಕ್ಕೆ ಗದೆಗೆ ಇರ್ತಕ್ಕಂತಹ ಗೊತ್ತು. ಅಂತಹ ಒಂದು ಇವತ್ತಿನ ಕೋಲಾಟ ಆಡ್ತಾರೆ ಹೆಣ್ಣು ಮಕ್ಕಳು, ಸುಮ್ಮನೆ ಟಕ್ 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 ಟಕ್. ಅದು ಕೋಲಾಟ ಅಲ್ಲ. ಕೋಲಾಟ ಅಂದ್ರೇನೆ ಒಂದು ಗೊತ್ತಿರ್ತದೆ. ಆ ಕಾಲನ್ನ ಗೆಜ್ಜೆಯ ನಾದಕ್ಕೆ ಕುಡಿತಾ ಇದ್ರೆ ಅದರ ಶ್ರೇಷ್ಠತೆ ಜಾಸ್ತಿ ಆಗ್ತದೆ. ಆತ್ಮೀಯರೇ, ಈ ಬರದ ನಾಡಲ್ಲಿ ಭಗೀರಥರಂತೆ ಬಂದು ಎಲ್ಲ ಕೆರೆಗಳನ್ನು ತುಂಬಿಸಿರ್ತಕ್ಕಂತಹ ನಮ್ಮ ಶ್ರೀಗಳು ಈ ತೆಂಗು ಕಂಗುಗಳಿಂದ ಕಂಗೊಳಿಸುತ್ತಿರ್ತಕ್ಕಂತಹ ಭರಮಸಾಗರದಲ್ಲಿ ತರುಳುಬಾಳು ಹುಣ್ಣಿಮೆಯನ್ನ ನಡೆಸಿಕೊಡ್ತಾ ಇದ್ದಾರೆ. ಇದೇ ಭರಮಸಾಗರದಲ್ಲಿ ಒಬ್ಬ ತಾಯಿ ಇದ್ಲು, ಅವ್ವ ನಿಮ್ಮಂತ ಒಬ್ಬ ತಾಯಿ ಇದ್ಲು. ಅವಳು ಒಂದಿನ ತನ್ನ 5 ವರ್ಷದ ಮಗುವನ್ನ ಪಟ 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 ಹೊಡಿತಾ ಇದ್ಲು. ಪಕ್ಕದ ಬರ ನಮ್ಮ ಅಜ್ಜಿ ಇತ್ತಲ್ಲ, ಮುಂಡೆದೆ ನಿನಗೆ ಬುದ್ಧಿಗತಿ ಇಲ್ವಾ, ಇರೋದು ಒಂದ್ ಮಗು, ಹೆಣ್ಣು ಮಗು, ಅದು ನಿಂಗೆ ಹೊಡಿತಿಲ್ಲ, ನಿನಗೆ ನಾಚಿಕೆ ಆಗಲ್ಲ ಅಂತ ಬೈತು. ಯಾಕೆ ಹೊಡಿತಿದ್ಯಾ ಅಂತ ಕೇಳಿದಾಗ ಆ ತಾಯಿ ಹೇಳಿದ್ಲು, ನೋಡವ, ನನಗಿರೋದು 1 ಎಕರೆ ಜಮೀನು, ಏನೋ ಕಷ್ಟಪಟ್ಟು ನನ್ನ ಮಗಳನ್ನ ಚೆನ್ನಾಗಿ ಓದಿಸ್ಬೇಕು ಅಂತ ಚಿತ್ರದುರ್ಗದ ಕಾನ್ವೆಂಟ್ ಸೇರಿಸಿದೀನಿ, 50,000 ಕಟ್ಟಿದೀನಿ ಕಣವ. ಆದ್ರೆ ಈ ಮುಂಡೆದು 6 ತಿಂಗಳಿಂದ ಕಾನ್ವೆಂಟ್ಗೆ ಹೋಗ್ತಾ ಇದೆ, ಆದ್ರೂ ಸಹ ಇನ್ನು ನನ್ನನ್ನ ಹೂವ ಅಂತ ಕರೀತಲ್ಲವ, ಮಮ್ಮಿನ ಬಿಟ್ಟು ಅಂತದ್ದು. ಅಂದ್ರೆ ನಮ್ಮ ಜನರಿಗೆ ನಮ್ಮ ಮಮ್ಮಿ ಅಂತ ಕರ್ಸ್ಕೊಳ್ತಕ್ಕಂತ ಆಸೆ. ಅವ್ವ, ಅಜ್ಜಿ, ಚಿಕ್ಕಪ್ಪ, ದೊಡ್ಡಪ್ಪ ಎಲ್ಲ ಬದುಕನ್ನ ಒಟ್ಟಿಗೆ ಕಟ್ಟಿಕೊಂಡಿರ್ತಕ್ಕಂಥವ್ರು ಜಾನಪದರು. ಅವ್ವನ್ನ ಬೇಡುವಂತೆ ಮಮ್ಮಿ ಅಂತ ಅನ್ಬೇಕಂತೆ. ಆ ಒಂದು ಸಂಸ್ಕೃತಿಯ ಬೇರುಗಳು ನಮ್ಗೆ ಉಳಿಬೇಕು ಅಂದ್ರೆ, ಸಂಸ್ಕೃತಿ ನಾಶವಾಗದಿರ್ಬೇಕು ಅಂದ್ರೆ ಕನ್ನಡವನ್ನ ಕಲಿಸುವ ಕೆಲಸವನ್ನ ಮಾಡಬೇಕು. ಕನ್ನಡ ಒಂದು ಶ್ರೇಷ್ಠವಾಗಿರ್ತಕ್ಕಂತಹ ಭಾಷೆ. 2000 ವರ್ಷಗಳ ಇತಿಹಾಸವನ್ನು ಹೊಂದಿರತಕ್ಕಂತಹ ಜಾನಪದ, ಜೈನರ ಯುಗ, ವಚನ ಸಾಹಿತ್ಯ, ದಾಸ ಸಾಹಿತ್ಯ ಎಲ್ಲ ಸಂಸ್ಕೃತಿಗಳ ಶ್ರೇಷ್ಠವಾಗಿರ್ತಕ್ಕಂತಹ ಭಾಷೆ. 100 ಭಾಷೆಗಳನ್ನ ಕಲಿಯಿರಿ, ಆದರೆ ಕನ್ನಡವನ್ನ ಮರೆಯದಿರಿ. ಅದಕ್ಕೆ ನಮ್ಮ ಜಾನಪದರು ಹೇಳ್ತಾರೆ, ಹಣ್ಣು ಹಾಲಿಗಿಂತ ಬೆಣ್ಣೆ ತುಪ್ಪಕ್ಕಿಂತ ಚೆನ್ನಾಗಿ ಕಲಿತ ರಸಬಾಳೆ, ಚೆನ್ನಾಗಿ ಕಲಿತ ರಸಬಾಳೆ ಹಣ್ಣಿಗಿಂತ ಚಂದ ಕಾಣೆ ತಾಯಿ ಎದೆಯಾಲು ಅಂತ. ತಾಯಿಯ ಎದೆಯಾಲು ಎಷ್ಟು ಶ್ರೇಷ್ಠವೋ ಕನ್ನಡ ನುಡಿಯೂ ಅಷ್ಟೇ ಶ್ರೇಷ್ಠ. ಯಾಕೆಂದ್ರೆ ತಾಯಿಯ ಎದೆಯಾಲು ಪರಿಶುದ್ಧವಾಗಿರ್ತಕ್ಕಂಥದ್ದು, ಅದಕ್ಕೆ ಜೀವವನ್ನು ಕೊಡ್ತಕ್ಕಂತಹ ಶಕ್ತಿ ಇದೆ. ಹಾಗೆ ಕನ್ನಡ ಭಾಷೆಗೂ ಜೀವನವನ್ನು ಕಟ್ಟಿಕೊಳ್ತಕ್ಕಂತಹ ಶಕ್ತಿ ಇದೆ. ಆ ದೃಷ್ಟಿಯಿಂದ ಈ ಜೀವನ ಸಂಸ್ಕೃತಿಯನ್ನ ಬೆಳೆಸ್ತಕ್ಕಂಥ ದೃಷ್ಟಿಯಿಂದ ನಾವೆಲ್ಲರೂ ಸಹ ಇಂಥ ಸೋಬಾನೆ ಪದಗಳು, ಸೋ ಎನ್ನಿರೋ ಸೋಬಾನೆ ಎನ್ನಿರೋ ಎಂಬಂತೆ ಸೋಬಾನೆ ಪದಗಳ ಸ್ಪರ್ಧೆಯಲ್ಲಿ ಭಾಗವಹಿಸಿರ್ತಕ್ಕಂತಹ ನಿಮ್ಮೆಲ್ಲರಿಗೂ ಶುಭವನ್ನ ಕೋರುತ್ತಾ, ಜೊತೆಗೆ ಮೊದ್ಲೆಲ್ಲ ಹೆಣ್ಣು ಕೊಡ್ಬೇಕು ಅಂದ್ರೆ ಊರಲ್ಲೆಲ್ಲರೂ ಹೋಗ್ಬಿಟ್ರೆ ಏನ್ ಮಾಡ್ತೀವಿ, 3 ಜೊತೆ ಚಪ್ಪಲಿ ಸವಿಯುವಂತ ಹೆಣ್ಣು ಹುಡುಕಕ್ ಹೋದ್ರೆ ಅವ್ರಪ್ಪ ಮೆಲ್ಲಕ್ಕೆ ಹೋಗ್ತಾ ಇದ್ದ, ಎಲ್ಲೋ ನಿಮ್ಮ ಇಟ್ಲಿಲ್ಲಪ್ಪ ಮನೆಯಲ್ಲಪ್ಪ, ಇಟ್ಲಿಗೆ ಹೋಗ್ಬಿಟ್ಟು ಬವಣೆ ನೋಡ್ತಾ ಇದ್ದ. ಎಷ್ಟು ಮಾರಿದೆಯೋ 7 ಬಾರಿದೆ. ತಿಪ್ಪೆ ದೊಡ್ಡ ರಾಶಿ ಇದೆ, ಹುಲ್ಲಿನ ಬವಣೆ ಜಾಸ್ತಿ ಇದೆ ಅಂದ್ರೆ, ತಿಪ್ಪೆ ಜಾಸ್ತಿ ಇದೆ ಅಂದ್ರೆ ಮನೆಯಲ್ಲಿ ಹಸು ಎಮ್ಮೆಗಳಿದಾವೆ, ನನ್ನ ಮಗಳು ಚೆನ್ನಾಗಿರ್ತಾಳೆ, ಸುಖವಾಗಿರ್ತಾಳೆ ಅಂತ ನೋಡ್ತಾ ಇದ್ರು. ಅದೇ ರೀತಿಯಲ್ಲಿ ಇವತ್ತು ಹೆಣ್ಣನ್ನ ಕೊಡ್ಲಿಕ್ಕೆ ಅಂತ ಈ ಭರಮಸಾಗರದ ಒಬ್ಬ ಹುಡುಗನಿಗೆ ಒಬ್ಬ ತಾಯಿ ಹೆಣ್ಣನ್ನ ಕೊಡಕ್ಕೆ ಬಂದ್ಲು. ಅವ್ರು ಎಲ್ಲಿ ಭೇಟಿಯಾದ್ರು, ಬೆಂಗಳೂರಿನ ಒಂದು ಹೋಟೆಲಲ್ಲಿ ಭೇಟಿಯಾದ್ರು. ಆ ತಾಯಿ ಕೇಳ್ತಾಳೆ ಅವನಿಗೆ, ಅಪ್ಪ ನೀನು ಒಳ್ಳೆ ಸಾಫ್ಟ್ವೇರ್ ಇಂಜಿನಿಯರ್, 5 ಲಕ್ಷ ನೀನು ಸಂಬಳ ಬರುತ್ತೆ, ನನ್ನ ಮಗಳು ನಿನ್ನನ್ನು ಒಪ್ಪಿದ್ದಾಳೆ, ನಿನಗೆ ನನ್ನ ಮಗಳನ್ನ ಕೊಡಬೇಕು ಅಂತ ಮಾಡಿದ್ದೇನೆ ಅಂತ ಹೇಳಿದಾಗ ಅವನು ಹೇಳ್ತಾನೆ, ಅಮ್ಮ ಬಾಲ್ಯದಲ್ಲೇ ನಮ್ಮ ತಂದೆ ತೀರೋಗ್ಬಿಟ್ರು, ನಮ್ಮ ತಾಯಿ ನನ್ನನ್ನು ಕಷ್ಟಪಟ್ಟು ಓದಿಸಿದ್ದಾರೆ, ನಮ್ಮ ತಾಯಿಯ ಜೊತೆಯಲ್ಲಿ ನಾನು ಇದ್ದೇನೆ, ನಿಮ್ಗೆ ಒಪ್ಪಿಗೆ ಆದ್ರೆ ನಿಮ್ಮ ಮಗಳನ್ನ ಕೊಡ್ಬೋದು ಅಂತ ಹೇಳಿದಾಗ, ಅಲ್ಲಪ್ಪ ನೀನೆಲ್ಲ ಚೆನ್ನಾಗಿದ್ಯಾ, ಬೆಂಗಳೂರು ಮನೆ ಕಟ್ಕೊಂಡಿದ್ಯಾ, ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ಯಾ, ನನ್ನ ಮಗಳು ಇಂಜಿನಿಯರು, ನನಗೆ ಕೊಡ್ಲಿಕ್ಕೆ ಇಷ್ಟ ಇದೆ, ಅದು ಒಂದೇ ಒಂದು ಕಂಡೀಷನ್ ಏನಪ್ಪಾ ಅಂದ್ರೆ ನೀನು ಅತ್ತೆ ಇರುವ ಮನೆಗೆ ನನ್ನ ಮಗಳನ್ನ ಕೊಡಲ್ಲ ಅಂತ ಹೇಳ್ತಾಳೆ. ಇದು ನೈಜವಾಗಿ ನಡೆದಿರ್ತಕ್ಕಂಥ ಒಂದು ಘಟನೆ.
ತನ್ನ ಬಾಲ್ಯದಲ್ಲಿ ಸಾಕಿ ಸಲಿದ ನಿನ್ನ ತಾಯಿಯನ್ನ ನೀನು ಊರಿಗೆ ಕಳ್ಸಪ್ಪ, ಆಗ ನನ್ನ ಮಗಳನ್ನ ಕೊಡ್ತೀನಿ ಅಂತ ಹೇಳ್ತಕ್ಕಂತಹ ಈಗಿನ ಜನರಲ್ಲಿ ಬದುಕನ್ನ ಒಟ್ಟಾಗಿ ಒಂದಾಗಿ ಸ್ವೀಕರಿಸಿರ್ತಕ್ಕಂತಹ ನಮ್ಮ ಜಾನಪದರಲ್ಲಿ ಅಂತಹ ಜಾನಪದ ಸಂಸ್ಕೃತಿ, ಜಾನಪದ ಬದುಕು, ಜಾನಪದ ಜೀವನ ಎಲ್ಲವೂ ಸಹ ಉಳಿಬೇಕು ಅಂದ್ರೆ ಇಂಥ ಸ್ಪರ್ಧೆಗಳು ಅಗತ್ಯ ಅಂತ ಹೇಳ್ತಾ ಈ ಎಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರ್ತಕ್ಕಂತಹ ನಮ್ಮ ಪರಮ ಪೂಜ್ಯ ಶ್ರೀಗಳು ಮತ್ತು ನಮ್ಮ ಮಠ ಹೇಗಪ್ಪ ಅಂದ್ರೆ ಬಸವ ಉಸಿರಿನ ಭಾವ ಮೈ ತುಂಬಿ ನಿಂತಿಹದು ವಿಶ್ವ ಬಂದು ಮರುಳು ಸಿದ್ಧರ ಪರಂಪರೆಯಲ್ಲಿ ಸಿರಿಗೆರೆಯ ಧರೆಯಲ್ಲಿ ಬೆಳೆದು ಎಮ್ಮರವಾಗಿ ಶಿಕ್ಷಣ, ಸಾಹಿತ್ಯ, ಸಂಗೀತ ದಾಸೋಹದ ಅರಮನೆಯಾಗಿ ಹಿರಿಯ ಗುರು ಶ್ರೀ ಶಿವಕುಮಾರರ ಕರಕಮಲ ಸಂಜಾತ ಶ್ರೀ ಶಿವಮೂರ್ತಿ ಶಿವಾಚಾರ್ಯ ಗುರುವೇ ತಾವು ಅರಿವಿನ ದೊರೆ, ಪ್ರೀತಿಯ ಗಣಿ, ಸಾಹಿತ್ಯದ ಮಣಿ, ಅನುಭೂತಿಯ ದಣಿ, ಪೀಠದೇಳಿಗೆಗೆ ದುಡಿಯುವ ಮಗುವಿನ ಮನದ ದೈವ, ಭಕ್ತರ ಪಾಲಿನ ಕಾಮಧೇನು, ನಿಮಗೆ ಭಕ್ತಿಯ ಶರಣು ಶರಣಾರ್ಥಿ ಎಂಬ ಮಾತುಗಳನ್ನು ಹೇಳ್ತಾ ಇಂತಹ ಸಾಂಸ್ಕೃತಿಕ ಉತ್ಸವಗಳು, ಸಾಂಸ್ಕೃತಿಕ ಬೆಳಕುಗಳು, ಕಾರ್ಯಕ್ರಮಗಳು ನಡೀತಾ ಇರಲ್ಲ ಅಂತ ಹೇಳ್ತಾ ಇಲ್ಲಿ ಒಂದಿಷ್ಟು ಮಾತುಗಳನ್ನು ಹಂಚಿಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಕಾರ್ಯಕರ್ತರಿಗೆ ಹೊಂದಿಸ್ಬಿಟ್ಟು ನನ್ನ ಮಾತನ್ನು ಮುಗಿಸ್ತಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮಾತು ಕೈಗನ್ನಡಿಗಳೆಂತಾಗಿವೆ. ಹೊಸ ಯುಕ್ತಿ ಹಳೆ ತತ್ವದೊಡಗೂಡಿದರೆ ಧರ್ಮ, ಋಷಿವಾಕ್ಯದೊಡನೆ ವಿಜ್ಞಾನ ಕಲೆ ಮೇಳವಿಸೆ ಜಸವು ಜನಜೀವನಕ್ಕೆ ಎನ್ನುವಂತಹ ಮಾತನ್ನು ತಮ್ಮ ಮಾತಿನ ಮೂಲಕ ತೋರ್ಪಡಿಸಿರುವಂಥ ಶ್ರೀಯುತರಾದ ಹೊಸೂರು ಪುಟ್ಟರಾಜರವರಿಗೆ ಸಾಹಿತಿಗಳು, ಇವ್ರಿಗೆ ಗೌರವ ಸಮರ್ಪಣೆಯೊಂದಿಗೆ ಧನ್ಯವಾದಗಳು. ಅತ್ಯಂತ ಯಶಸ್ವಿಯಾಗಿ ಆರಂಭಿಸಿ ಇಲ್ಲಿವರೆಗೆ ನಡೆಸ್ಕೊಂಡು ಬಂದಿರತಕ್ಕಂತಹ ಶ್ರೀ ತರಳಬಾಳು ಜಗದ್ಗುರು ಗುರು ಪರಂಪರೆಯನ್ನು ಹೃನ್ಮನಗಳಲ್ಲಿ ಸ್ಮರಿಸ್ತಾ ಪರಮ ಪೂಜ್ಯ ಜಗದ್ಗುರು ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳವರ ಪಾದಕಮಲಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸ್ತಾ ಇಂದಿನ ಕೋಲಾಟ ಮತ್ತು ಸೋಬಾನೆ ಸ್ಪರ್ಧೆಯನ್ನು ಉದ್ಘಾಟಿಸಿದಂತಹ ನೆಲಿಕಟ್ಟೆ ಸಿದ್ದೇಶ್ ಅವರೇ, ಪುಟ್ಟರಾಜು ಅವರೇ, ಹೊಸೂರು ಪುಟ್ಟರಾಜು ಅವರೇ ಹಾಗೂ ವೇದಿಕೆ ಮೇಲಿರ್ತಕ್ಕಂತಹ ಈ ಹುಣ್ಣಿಮೆ ಮಹೋತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ನಡೆಯೋದಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ಎಲ್ಲ ವ್ಯವಸ್ಥಾಪಕ ಸಮಿತಿಯ ಹಿರಿಯ ಸದಸ್ಯರುಗಳೇ, ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋದಕ್ಕೆ ಚಿತ್ರದುರ್ಗ, ದಾವಣಗೆರೆ, ಜಗಳೂರು ಮತ್ತು ಚಳ್ಳಕೆರೆ ತಾಲೂಕಿನಿಂದ ಆಗಮಿಸಿರ್ತಕ್ಕಂತಹ ಕೋಲಾಮುಟ್ಟ ಮತ್ತು ಸೋಬಾನೆ ಸ್ಪರ್ಧೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ಆಗಮಿಸಿರ್ತಕ್ಕಂತಹ ಸ್ಪರ್ಧಾಳುಗಳೇ ಹಾಗೂ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ವಿದ್ಯಾರ್ಥಿನಿಯರೇ, ತರಳಬಾಳು ಹುಣ್ಣಿಮೆ ಮಹೋತ್ಸವ ಗ್ರಾಮೀಣ ಜನಜೀವನದೊಂದಿಗೆ ಹಾಸುಹೊಕ್ಕಾಗಿರ್ತಕ್ಕಂತಹ ಒಂದು ಸಂಭ್ರಮದ ಕಾರ್ಯಕ್ರಮ. ಇಲ್ಲಿ ಕೇವಲ ಸಂಜೆಯ ಸಮಯದಲ್ಲಿ ಮಾತ್ರ ವೇದಿಕೆ ಕಾರ್ಯಕ್ರಮಗಳು ನಡೀತಾ ಇಲ್ಲ, ನಿರಂತರವಾಗಿ ಗ್ರಾಮೀಣರಿಗೆ ಜನರು ಇದರಲ್ಲಿ ಪಾಲ್ಗೊಳ್ಳುವಂತೆ ಮಾಡ್ತಕ್ಕಂಥ ಕಾರ್ಯಕ್ರಮಗಳು ನಿರಂತರವಾಗಿ ನಡೀತಾ ಬಂದಿದೆ. ಇದರಲ್ಲಿ ನಾವು ನೋಡ್ತಾ ಬಂದರೆ ಒಂದು ದಿವಸ ಕೃಷಿ ಮತ್ತು ಜಲ ಸಂರಕ್ಷಣೆಯ ಬಗ್ಗೆ ಭಾಷಣ ಮತ್ತು ಚರ್ಚೆಗಳು ನಡೀತು, ಪ್ರತಿಭಾನ್ವೇಷಣೆ ಕಾರ್ಯಕ್ರಮ ನಡೀತು, ಮಕ್ಕಳ ವಿವಿಧ ಪ್ರತಿಭೆಗಳನ್ನು ವ್ಯಕ್ತಪಡಿಸೋದಕ್ಕೆ ಅವಕಾಶ ಇರೋ ರೀತಿಯಲ್ಲಿ ಇಂದು ಕೋಲಾಟ ಮತ್ತು ಸೋಬಾನೆಯ ಸ್ಪರ್ಧೆಗಳು ನಡೀತಾ ಇದೆ. ಪ್ರತಿದಿನ ನಾವು ನೋಡ್ತಾ ಇದ್ದೀವಿ ಒಂದು 50ಕ್ಕಿಂತ ಹೆಚ್ಚು ತಂಡಗಳು, ಗ್ರಾಮೀಣ ಭಾಗದಿಂದ 50ಕ್ಕಿಂತ ಹೆಚ್ಚು ತಂಡಗಳು ಇದರಲ್ಲಿ ಪಾಲ್ಗೊಳ್ತಾ ಬಂದಿದ್ದಾವೆ. ನಾಳೆ ಮತ್ತೆ ಕೃಷಿ ಮೇಳ ಮತ್ತು ರೈತರೊಂದಿಗೆ ಸಂವಾದ ಕಾರ್ಯಕ್ರಮ ಇದೆ. ನಾಡಿದ್ದು ಕರ್ನಾಟಕದ ವಿವಿಧ ಜಾನಪದ ಕಲಾ ತಂಡಗಳಿಂದ ಕಲಾ ಪ್ರದರ್ಶನದಂಥ ಕಾರ್ಯಕ್ರಮ ಇದೆ. ಇದ್ರ ಜೊತೆಗೇ ಕ್ರೀಡಾ ಮೇಳ ನಡೀತಾ ಇದೆ. ಈ ದಿನ ಮಹಿಳಾ ಮತ್ತು ಪುರುಷರ ಗ್ರಾಮೀಣ ಕ್ರೀಡೆಗಳು ನಡೀತಾ ಇದೆ. ಹಗ್ಗ ಜಗ್ಗಾಟ, ಚಮಚ ನಿಂಬೆಹಣ್ಣಂಥ ಓಟ, ಗೋಣಿ ಚೀಲದ ಓಟ, ಮ್ಯೂಸಿಕಲ್ ಚೇರ್, ಮಡಕೆ ಹೊಡೆಯುವ ಓಟ, ಇಂತಹ ಹಲವಾರು ಆಟಗಳನ್ನು ಗ್ರಾಮೀಣ ಜನರಿಗೆ ಪಾಲ್ಗೊಳ್ತಕ್ಕಂಥ ಹಿನ್ನೆಲೆಯಲ್ಲಿ ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ದಾರೆ. ಅದರಲ್ಲಿ ಎಲ್ಲರೂ ಅತ್ಯಂತ ಕ್ರಿಯಾಶೀಲವಾಗಿ ಗ್ರಾಮದ ಈ ಸುತ್ತಮುತ್ತ ಇರ್ತಕ್ಕಂಥ ಗ್ರಾಮಗಳು ಮತ್ತು ವಿವಿಧ ತಾಲೂಕುಗಳಿಂದ ಜನರು ಇದರಲ್ಲಿ ನಿರಂತರವಾಗಿ ಪಾಲ್ಗೊಳ್ತಾ ಬಂದಿದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಜಾನಪದದ ಮಹತ್ವವನ್ನು ಇಬ್ಬರು ಅತ್ಯಂತ ಸುಂದರವಾಗಿ ತಮಗೆ ಅದನ್ನು ತಲುಪಿಸತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ.
ಸಿದ್ದೇಶ್ ಅವರು ಕನ್ನಡ ಪ್ರಾಧ್ಯಾಪಕರಾಗಿ